ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗೈರಾಗೋದಕ್ಕೆ ಕೈ ನಾಯಕರು ನಿರ್ಧಾರ ಮಾಡಿದ್ದಾರಂತೆ. ರಾಮ ಮಂದಿರ ಟ್ರಸ್ಟ್ನ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ ಕೈ ನಾಯಕರು. ಕಾಂಗ್ರೆಸ್ ಹೈಕಮಾಂಡ್ ಸಭೆಯಲ್ಲಿ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆಗೆ ಆಹ್ವಾನ ಕೊಟ್ಟಿದ್ರು ಟ್ರಸ್ಟ್ನವರು. ಈ ಟ್ರಸ್ಟ್ನ ಆಹ್ವಾನವನ್ನ ಕಾಂಗ್ರೆಸ್ ನಾಯಕರು ತಿರಸ್ಕರಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ರಾಜಕೀಯ ಗಿಮಿಕ್ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಉದ್ಘಾಟನೆಯನ್ನ ಬಿಜೆಪಿ ಆರ್ಎಸ್ಎಸ್ ಕಾರ್ಯಕ್ರಮ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ಐಎನ್ಡಿಐಎ ಮೈತ್ರಿಕೂಟ ಕೂಡ ಗೈರಾಗ್ತಾ ಇದೆ. ಒಂದು ಕಡೆ ಐಎನ್ಡಿಐಎ ಮೈತ್ರಿಕೂಟ ಈಗಾಗಲೇ ಹೇಳಿದೆ ನಾವು ಗೈರಾಗ್ತೀವಿ ಅಂತ. ಎಸ್ಪಿ ಆಗಿರ್ಬೋದು, ಅದರ ಜೊತೆಗೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಈಗಾಗಲೇ ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಸೋನಿಯಾ ಗಾಂಧಿ ಅವರು ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಇನ್ನು ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ರು, ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ರಾಜಕೀಯ ಲಾಭ ಆಗುತ್ತೋ, ರಾಜಕೀಯದಲ್ಲಿ ಏನಾದರೂ ನಷ್ಟ ಆಗುತ್ತೋ, ಲೋಕಸಭೆ ಚುನಾವಣೆ ಕೂಡ ನಡೀತಾ ಇದೆ, ಈ ಹಿನ್ನೆಲೆಯಲ್ಲಿ ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ರು. ಆದರೆ ಈಗ ನಾವು ಭಾಗಿಯಾಗೋದಿಲ್ಲ ಅಂತ ಹೇಳಿದ್ದಾರೆ. ಒಂದಷ್ಟು ಜನ ನಮಗೆ ಆಹ್ವಾನವೇ ಬಂದಿಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯವರು ಹೇಳಿದ್ರು ನಮ್ಗೆ ಆಹ್ವಾನವೇ ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಹೇಳಿದ್ರು ನಮ್ಗೆ ಆಹ್ವಾನವೇ ಕೊಟ್ಟಿಲ್ಲ. ಆಹ್ವಾನ ಕೊಟ್ಟಂಥವ್ರು ಯಾರು ಹೋಗ್ತಾ ಇದ್ದಾರೆ? ಕಾಂಗ್ರೆಸ್ನಿಂದ ಯಾರೂ ಹೋಗ್ತಾ ಇಲ್ಲ. ಈ ಹಿಂದಿನಿಂದಲೂ ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಬಂದಿದೆ. ಸಿದ್ದರಾಮಯ್ಯನವರ ಬಳಿ ಈ ಹಿಂದೆ ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಸಂಗ್ರಹಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಹೇಳಿದ್ರು ಅದು ವಿವಾದಿತ ಸ್ಥಳ, ಬೇರೆ ಎಲ್ಲಾದ್ರೂ ಬೇಕಾದ್ರೆ ಕಟ್ಟಿ ಅವಾಗ ಕೊಡ್ತೀನಿ, ಆ ದೇವಸ್ಥಾನಕ್ಕೆ ನಾನು ಕೊಡೋದಿಲ್ಲ ಅಂತ ಹೇಳಿದ್ರು ದೇಣಿಗೆಯನ್ನು. ಅದಾದ ಬಳಿಕ ಕಪಿಲ್ ಸಿಬಲ್ ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ನ, ಅವರೇ ಅಯೋಧ್ಯೆ ವಿರುದ್ಧ ವಾದ ಮಂಡನೆ ಮಾಡಿದಂಥವ್ರು. ವಿಕ್ರಮ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ವಿಕ್ರಮ್, ಸಿದ್ದರಾಮಯ್ಯವರು ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು ನಮ್ಗೆ ಆಹ್ವಾನನೇ ಬಂದಿಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಆಹ್ವಾನವನ್ನೇ ಬಂದಿಲ್ಲ, ಆಹ್ವಾನ ಬರೆದಿದ್ರೆ ಹೆಂಗೋಗೋದು ಅಂತ. ಆಹ್ವಾನ ಕೊಟ್ಟಂತವರೇ ಹೋಗ್ತಾ ಇಲ್ವಲ್ಲ? ಎಸ್ ವಾಸು, ಒಂದ್ ರೀತಿಯಲ್ಲಿ ಇದು ಆಹ್ವಾನ ಸಿಕ್ಕಿದ್ರೆ ಹೋಗಲ್ಲ ಅಂತೇಳಿ, ಒಂದ್ ರೀತಿಯಲ್ಲಿ ಕರೀದೇ ಇದ್ರೆ, ಇನ್ವೈಟ್ ಮಾಡದೇ ಇದ್ರೆ ನಮ್ಗೆ ಆಹ್ವಾನ ಸಿಕ್ಕಿಲ್ಲ, ಆಹ್ವಾನ ಸಿಕ್ಕಿದ್ರೆ ಹೋಗ್ತೀವಿ ಅಂತೇಳಿ. ಸಹಜವಾಗಿ ಎಲ್ಲರೂ ಕೂಡ ಏನಾದ್ರು ಸಿಕ್ಕಿಲ್ಲ ಅಂತಂದ್ರೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತುಗಳನ್ನ ಸಾರ್ವಜನಿಕ ಜೀವನದಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಇದೀಗ ಕಾಂಗ್ರೆಸ್ ಒಂದ್ ರೀತಿಯಲ್ಲಿ ಡಲೈಮಾದಲ್ಲಿತ್ತು, ಒಂದ್ ರೀತಿಯಲ್ಲಿ ಉಭಯ ಸಂಕಟದಲ್ಲಿ. ಏನ್ ಮಾಡೋದು, ರಾಮ ಮಂದಿರ ಉದ್ಘಾಟನೆಗೆ ಹೋಗ್ಬೇಕಾ ಬೇಡವಾ, ಒಂದ್ ವೇಳೆ ಕರೆದ್ರೆ ಏನ್ ಮಾಡ್ಬೇಕು, ಒಂದ್ ವೇಳೆ ಇನ್ವಿಟೇಷನ್ ಕೊಡದೇ ಇದ್ರೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಬೇಕು ಅಂತೇಳಿ ಈ ಹಿಂದಿನಿಂದನೂ ಕೂಡ ಒಂದಿಷ್ಟು ಆಲೋಚನೆಗಳನ್ನ ಮಾಡ್ಕೊಳ್ತಾ ಬರ್ತಿತ್ತು. ಹಾಗೇನೆ ಇಂಡಿಯಾ ಅಲೈನ್ಸ್ ಜೊತೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಸಾಕಷ್ಟು ಜನ ರಾಮ ಮಂದಿರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪಕ್ಷದ ವತಿಯಿಂದಾಗ್ಲಿ ಅಥವಾ ನಾವು ಹೋಗಲ್ಲ, ಕಾಂಗ್ರೆಸ್ ಕೂಡ ಹೋಗಬಾರ್ದು ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಈ ಹಿಂದೆ ಏನ್ ಅಲೈನ್ಸ್ ಮೀಟಿಂಗ್ ನಡೆದಂತಹ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ರೀತಿಯಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಸಲಹೆಯ ಮೂಲಕ ತಮ್ಮ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡುವಂತ ಕೆಲಸವನ್ನು ಮಾಡಿತ್ತು. ಈ ನಿಟ್ಟಿನಲ್ಲಿ ಈಗಾಗಲೇ 22ನೇ ತಾರೀಕು ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಇದಕ್ಕೆ ಸಾಕಷ್ಟು ಜನಕ್ಕೆ ಆಹ್ವಾನ ನೀಡಿರೋ ಜೊತೆಗೆ ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ನವರು, ಹಾಗೇನೆ ಶ್ರೀಮತಿ ಸೋನಿಯಾ ಗಾಂಧಿ, ಹಾಗೇನೆ ಆಪೋಸಿಷನ್ ಲೀಡರ್ ಆಗಿರ್ತಕ್ಕಂಥ ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಆಹ್ವಾನವನ್ನ ನೀಡಿತ್ತು. ಈ ಒಂದು ಆಹ್ವಾನವನ್ನು ನೀಡಿರ್ತಕ್ಕಂಥದ್ದು ಬಿಜೆಪಿ ಅಥವಾ ಆರ್ಎಸ್ಎಸ್ ಅಲ್ಲ, ಆದ್ರೆ ಈ ಒಂದು ರಾಮ ಜನ್ಮಭೂಮಿಯ ಟ್ರಸ್ಟ್. ಸೊ ಎಲ್ಲರಿಗೂ ಕೂಡ ಇದೇ ರೀತಿಯಂತ ಆಹ್ವಾನ ನೀಡಿರ್ತಕ್ಕಂಥದ್ದು. ಆದ್ರೆ ಈಗ ಕಾಂಗ್ರೆಸ್ ತನ್ನ ಸ್ಪಷ್ಟವಾದಂತಹ ನಿರ್ಧಾರವನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ 22ನೇ ತಾರೀಕು ನಡೆಯುವಂತಹ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವ್ಯಾರು ಹೋಗೋದಿಲ್ಲ. ಈ ಆಹ್ವಾನಿತರು ಕೂಡ 3 ಜನ ಏನ್ ಆಹ್ವಾನ ಬಂದಿದೆ ಇವರು ಕೂಡ ಹೋಗೋದಿಲ್ಲ ಅನ್ನೋ ಒಂದು ಅಧಿಕೃತವಾದಂತಹ ಪ್ರಕಟಣೆಯನ್ನ ತಿಳಿಸಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ರಮುಖವಾಗಿ ಒಂದಿಷ್ಟು ರೀಸನ್ಗಳನ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಕೇವಲ ಚುನಾವಣಾ ಲಾಭಕ್ಕೋಸ್ಕರ ಬಿಜೆಪಿ ಈ ರೀತಿಯಾಗಿ ಈ ಒಂದು ರಾಮ ಮಂದಿರ ಉದ್ಘಾಟನೆಯನ್ನು ಮಾಡ್ತಾ ಇದೆ. ರಾಮ ಮಂದಿರ ಸಂಪೂರ್ಣವಾಗಿ ಕನ್ಸ್ಟ್ರಕ್ಷನ್ ಆಗಿಲ್ಲ, ಇನ್ನು ಸಾಕಷ್ಟು ಕೆಲಸಗಳಿದೆ. ಅಪೂರ್ಣವಾಗಿರ್ತಕ್ಕಂತಹ ರಾಮ ಮಂದಿರಕ್ಕೆ ನಾವು ಉದ್ಘಾಟನೆಗೆ ಹೋಗಲ್ಲ ಅಂತೇಳಿ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಉದ್ಘಾಟನೆ ಮಾಡುವಂತದ್ದು. ಅಂದ್ರೆ ರಾಮ ಮಂದಿರ ಸಂಪೂರ್ಣವಾದಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಮತ್ತೆ ಹೋಗ್ತಾರಾ, ಅದು ಕೂಡ ಒಂದ್ ರೀತಿಯಲ್ಲಿ ಕಾಡುವಂತಹ ಪ್ರಶ್ನೆ. ಆದ್ರೆ ಈಗ ಸಿಕ್ಕಿರುವಂತಹ ಒಂದು ಅವಕಾಶ ಅಂತೇಳಿ ಆ ಒಂದು ಸೆಂಟೆನ್ಸ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ನೀವು ಹೇಳಿದಾಗೆ ಒಂದು ವೇಳೆ ರಾಮ ಮಂದಿರಕ್ಕೆ ಆಹ್ವಾನ ನೀಡಿರಲಿಲ್ಲ ಅಂದಿದ್ರೆ ಇದೇ ಒಂದು ದೊಡ್ಡ ವಿಷಯವೂ ಕೂಡ ಆಗಿರ್ತಿತ್ತು. ವಾಸು, ಓಕೆ, ಥ್ಯಾಂಕ್ ಯು ವಿಕ್ರಮ್. ಈ ಹಿಂದೆ ಸೋಮನಾಥ ದೇಗುಲ ರಿನೋವೇಟ್ ಆದ ಬಳಿಕವೂ ಕೂಡ ನೆಹರು ಅವರು ಹೋಗಿರಲಿಲ್ಲ, ಅಲ್ಲಿ ನೆಹರು ಅವರು ಹೋಗೋದಿಲ್ಲ ಅಂತ ಹೇಳಿದರು. ಅದಾದ ಬಳಿಕ ರಾಜೇಂದ್ರ ಪ್ರಸಾದ್ ಆಗ ರಾಷ್ಟ್ರಪತಿಯಾಗಿದ್ದರು, ಅವರು ಹೋಗಿ ಉದ್ಘಾಟನೆ ಮಾಡಿದರು. ಈಗ ರಾಮ ಮಂದಿರಕ್ಕೂ ಕೂಡ ಕಾಂಗ್ರೆಸ್ನವರು ಯಾರೂ ಬರೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.